ಓಂ ನಮಃ ಶಿವಾಯ. ವೀಕ್ಷಕರೇ, ವಾಮಾಚಾರದ ವಿರುದ್ಧ ಹೋರಾಡಲಿಕ್ಕೆ ಸಾಕಷ್ಟು ವಿಡಿಯೋಗಳನ್ನು ಬಿಟ್ಟಿದ್ದೇವೆ. ಇವತ್ತಿನ ವಿಷಯ ನೋಡಿ, ಸಾಕಷ್ಟು ಜನ ಹೋಮ ಹವನಗಳನ್ನು ಮಾಡಿಸಿದ್ದಾರೆ. ಸಾಕಷ್ಟು ದುಡ್ಡು ಖರ್ಚು ಮಾಡಿ ಹೋಮ ಹವನಗಳನ್ನು ಮಾಡಿಸಿದ್ದಾರೆ. ನೋಡಿ, ಮಾಟ ಮಂತ್ರ ನಿವಾರಣೆಗೆ ಹೋಮ ಹವನ ಮಾಡಿಸಿದ್ರೆ ತುಂಬಾ ಅತಿ ಮುಖ್ಯ ಹೋಮಗಳಂದ್ರೆ ಮನ್ಯು ಸೂಕ್ತ ಹೋಮ. ಮನ್ಯು ಸೂಕ್ತ ಹೋಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಪೂಜಿಸಲಾಗ್ತದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಉಗ್ರ ಸ್ವರೂಪಿಯಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಪೂಜಿಸ್ಬಿಟ್ಟು ಆ ಮಾಟ ಮಂತ್ರ ನಿವಾರಣೆ ಮಾಡಲಾಗ್ತದೆ. ನೀವೇನಾದ್ರೂ ಮನ್ಯು ಸೂಕ್ತ ಹೋಮ ಮಾಡಿಸ್ತೀನಿ ಅಂದ್ರೆ ಒಂದು ಸಲಹೆ ಕೊಡ್ತೇನೆ, ಅದಕ್ಕೆ ನೆನ್ಪಿಟ್ಕೊಳ್ಳಿ, ಅದನ್ನ ಮಾಡಿಸಿ. ಏನಪ್ಪಾ ಅಂದ್ರೆ, ಮನ್ಯು ಸೂಕ್ತ ಹೋಮ ಮಾಡಿಸುವಾಗ ಒಂದು 5 ಕಾಯಿ ತೆಂಗಿನಕಾಯಿಯನ್ನ ಪಕ್ಕಕ್ಕೆ ಇಟ್ಬಿಡಿ. ಹೋಮದ ಕುಂಡದ ಪಕ್ಕಕ್ಕೆ ಇಟ್ಬಿಡಿ. ಆ ಮಂತ್ರಗಳ ಶಕ್ತಿ, ಆ ಹೋಮದ ಶಕ್ತಿ, ಅದು ಏನು ಶಕ್ತಿ ಇರುತ್ತೆ ಅದರಲ್ಲಿ ಬಂದಿರುತ್ತೆ ಆ ತೆಂಗಿನಕಾಯಿಗಳಲ್ಲಿ. ಈಗ ಎಷ್ಟು ಜನ ನೀವು ಮನೇಲಿದ್ದೀರಾ, ಯಾರ್ಯಾರಿಗೆ ಮಾಟ ಮಂತ್ರ ಆಗಿದೆ ನೋಡಿ. ಅಕಸ್ಮಾತ್ ಒಬ್ಬ ವ್ಯಕ್ತಿಗೆ ಆದ್ರೆ ಒಬ್ಬ ವ್ಯಕ್ತಿನ ನೋಡಿ, ಇಡೀ ಮನ್ಯು ಸೂಕ್ತ ಹೋಮ ಮುಗಿದ ನಂತರ, ಎಲ್ಲಾ ಮುಗಿದ ನಂತರ, ಎಲ್ಲಾ ಮುಗಿದ ಮೇಲೆ ಏನ್ ತೆಂಗಿನಕಾಯಿ ಎತ್ತಿರ್ತೀರ ತಗೊಂಡೋಗಿ ಹೊರಗಡೆ ಕರ್ಕೊಂಡೋಗಿ, ಶಾಸ್ತ್ರಿಗಳಾದ್ರೂ ಆ ತೆಂಗಿನಕಾಯಿಯನ್ನ ಈ ಮಾಟ ಮಂತ್ರ ಆದ ವ್ಯಕ್ತಿಗೆ ದೃಷ್ಟಿ ತೆಗೆದ್ಬಿಟ್ಟು 3 ಸಲ ದೃಷ್ಟಿ ತೆಗೆದ್ಬಿಟ್ಟು ಆ ತೆಂಗಿನಕಾಯಿನ ಪಕ್ಕಕ್ಕೆ ಒಡೆದ್ಬಿಡಿ. ರಪ್ ಅಂತ ಒಡೆದ್ಬಿಡಿ, ನೆಲಕ್ಕೆ ಕಲ್ಲಿಗೆ ಎಲ್ಲಾದ್ರೂ ಒಡೆದ್ಬಿಡಿ. ದೃಷ್ಟಿ ತೆಗೆದು ಹೊಡಿಬೇಕು. ಹಂಗೆ 5 ಕಾಯಿ ಅದಾವಲ್ಲ, 5 ಕಾಯಿನೂ ದೃಷ್ಟಿ ತೆಗೆದು ಒಡೆದ್ಬಿಡಿ. ಅವನಿಗೆ ದೃಷ್ಟಿ ತೆಗೆದು. ಇಲ್ಲ ಮನೇಲಿ 5 ಮಂದಿ ಇದ್ದೀರಾ, 3 ಮಂದಿ ಇದ್ದೀರಾ ಅಂದ್ರೆ ನೋಡಿ, ಎಲ್ಲರಿಗೂ ಮಾಟ ಮಂತ್ರ ಆಗಿದೆ ಅಂದ್ರೆ ಎಲ್ಲರಿಗೂ ಒಂದೊಂದು ತೆಂಗಿನಕಾಯಿನ ದೃಷ್ಟಿ ತೆಗೆದ್ಬಿಟ್ಟು ನೀವಾದ್ರೂ ಹೊಡಿಬಹುದು, ಶಾಸ್ತ್ರಿಗಳಾದ್ರೂ ಹೊಡಿಬಹುದು, ಯಾರಾದ್ರೂ ಹೊಡಿಬಹುದು. ಹೀಗೆ ಮಾಡೋದ್ರಿಂದ ಅಲ್ಲಿ ಏನು ಹೊರಗಡೆ ಹೋಗ್ಲಿಕ್ಕೆ ದಾರಿಯಾಗಿರುತ್ತೆ ಈ ದುಷ್ಟಶಕ್ತಿಗಳು, ಆತ್ಮಗಳ ಪ್ರಯೋಗ ಏನಾಗಿರುತ್ತೆ, ಅದು ಹೊರಗಡೆ ಹೋಗ್ಲಿಕ್ಕೆ ದಾರಿಯಾಗಿರುತ್ತೆ. ಬಟ್ ಕೆಲವು ಆತ್ಮಗಳು ಹಾಗೆ ಕುತ್ಕೊಂಡ್ಬಿಟ್ಟಿರ್ತವೆ, ಆದ್ರೂ ಕೂಡ ಹೋಗಲಾರದು. ಅವನ್ನು ಕೂಡ ಹೀಗೆ ಮಾಡೋದ್ರಿಂದ ಹೋಗಿಸಬಹುದು, ಹೊರಗೆ ಕಳಿಸ್ಬೋದು. ನೋಡಿ ವೀಕ್ಷಕರೇ, ಒಂದೇ ಆತ್ಮ ಇದೆ ಅಂತ ತಪ್ಪು ಕಲ್ಪನೆ ಮಾಡ್ಕೋಬೇಡಿ. ಒಮ್ಮೆ ತೆಗಿಸ್ಬಿಟ್ವಿ, ಒಮ್ಮೆ ಹೋಮ ಹವನ ಮಾಡಿಸ್ಬಿಟ್ವಿ, ನಾವು ರಿಲ್ಯಾಕ್ಸ್ ಆಗಿಬಿಟ್ಟಿದ್ದೇವೆ, ನಮಗೆ ಇದರಿಂದ ತೊಂದರೆಯಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದೇವೆ ಅಂತ ಯಾರಾದ್ರೂ ಹೇಳೋದಿದ್ರೆ, ಹೋಮ ಹವನ ಮಾಡಿಸಿದವರು ಸಾಕಷ್ಟು ದುಡ್ಡು ಖರ್ಚು ಮಾಡಿ ನೋಡಿ, ಕೆಲವರು ಜಮೀನುಗಳನ್ನೇ ಮಾರಿ ಹೋಮ ಹವನ ಮಾಡಿಸಿದ್ದಾರೆ. ನನಗೆ ಫೋನ್ ಮಾಡ್ತಾರೆ, ನನಗೆ ತುಂಬಾ ಬೇಜಾರಾಗ್ತದೆ ನೋಡಿ, ನಿಮ್ಮ ಹತ್ರ ದುಡ್ಡಿಲ್ಲ, ಮಾಟ ಮಂತ್ರ ವಿರುದ್ಧ ಹೋರಾಡಬಹುದಾ? ಎಸ್, ಹೋರಾಡಬಹುದು. ಗೆಲ್ಲಬಹುದಾ? ಎಸ್, ಗೆಲ್ಲಬಹುದು. ಅದನ್ನು ಬಿಟ್ಟು ಈ ಹೋಮ ಹವನಗಳನ್ನು ಮಾಡಿಸಿ ದುಡ್ಡು ಖರ್ಚು ಮಾಡ್ತೀರಾ ಅಲ್ವಾ? ಇದೇ ದೇವರನ್ನ ದುಡ್ಡು ಖರ್ಚಿಲ್ದಂಗೆ ಕೂಡ ಒಲಿಸ್ಕೊಳ್ಳಬಹುದು. ಲಕ್ಷ್ಮೀ ನರಸಿಂಹ ನಖ ಮಂತ್ರ ಅಂತ ಬರುತ್ತೆ. ಶ್ರೀ ಲಕ್ಷ್ಮೀ ನರಸಿಂಹ ನಖ ಮಂತ್ರವನ್ನ ದಿನವೂ ಪಠನೆ ಮಾಡಿ. ಯೂಟ್ಯೂಬಲ್ಲಿ ಸಿಗುತ್ತೆ ಇದು ನಖ ಮಂತ್ರ. ದಿನವೂ ಪಠನೆ ಮಾಡಿ ನೋಡಿ ಅದರ ಶಕ್ತಿ ಹೇಗಿರುತ್ತೆ ಅಂತ. ನೀವು ಯಾವ ದೇವರನ್ನು ಕೇಳ್ತೀರೋ ಆ ದೇವರ ಒಂದು ಶಕ್ತಿಯನ್ನೇ ನಾನು ನಿಮಗೆ ಹೇಳ್ತೇನೆ, ಹೇಳಿಕೊಡ್ತೇನೆ ಹೇಗೆ ಮಾಡ್ಬೋದು. ಈಶ್ವರನ ಕೇಳ್ತೀರಾ, ಈಶ್ವರನ ಶಕ್ತಿ ಕೊಡ್ತೇನೆ. ನಾರಾಯಣನ ಶಕ್ತಿ ಬೇಕಾ, ಅದನ್ನೇ ಕೊಡ್ತೇನೆ. ದುರ್ಗಾ ಮಾತೆ ಮುಖಾಂಬಿಕೆ ಶಕ್ತಿ ಬೇಕಂದ್ರೆ ಎಸ್, ಆದಿಶಕ್ತಿಯ ಶಕ್ತಿಯನ್ನೇ ಕೊಡ್ತೇನೆ ಮಾಟ ಮಂತ್ರ ನಿವಾರಣೆ. ಇಷ್ಟೆಲ್ಲ ರಿಸರ್ಚ್ ಮಾಡಿದ್ದೇವೆ. ಮನ್ಯು ಸೂಕ್ತ ಹೋಮ ತುಂಬಾ ಪವರ್ಫುಲ್ ಇದೆ. ಅದನ್ನು ಮಾಡಿಸಿಯೂ ಕೂಡ ಕೆಲವು ಧ್ಯಾನಗಳನ್ನ ಮಾಡಲೇಬೇಕು. ನಿಮ್ಮ ಪವರ್ ಅನ್ನ ರಿಟೈನ್ ಇಟ್ಕೋಬೇಕು, ಪವರ್ ತಗೋಬೇಕು. ನೀವು ನೋಡಿ, ಸುಮ್ಮನೆ ದುಡ್ಡಿದೆ ಹೋಮ ಹವನ ಮಾಡಿಸ್ಬಿಡ್ಬೋದು ಅನ್ಕೋಬೇಡಿ. ಮೊದಲು ಧ್ಯಾನ ಮಾಡ್ಬೇಕಾಗ್ತದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಧ್ಯಾನ ಮಾಡಿಬಿಟ್ಟು ತದನಂತರ ನೀವು ಮನ್ಯು ಸೂಕ್ತ ಹೋಮವನ್ನು ಮಾಡಿಸಿದ್ರೆ ಹೆಚ್ಚು ಶಕ್ತಿ, ಹೆಚ್ಚು ಪವರ್. ಅಷ್ಟೇ ಅಲ್ಲ, ಮತ್ತೊಂದು ಹೋಮ ಸುದರ್ಶನ ಹೋಮ ಅಂತ ಕೂಡ ಮಾಡ್ತಾರೆ. ಅದು ಮುಂದಿನ ವಿಡಿಯೋಗಳಲ್ಲಿ ಯಾವತ್ತಾದ್ರೂ ಮಾಡ್ತಾ ಇರ್ತೀನಿ. ಆದ್ರೆ ಈಗ ನೋಡಿ, ಮನ್ಯು ಸೂಕ್ತ ಹೋಮ ಸಾಕಷ್ಟು ಜನ ಮಾಡಿಸಿದ್ದಾರೆ. ನಾನು ಕೂಡ ಮಾಡಿಸಿದ್ದೇನೆ. ಕೆಲವರು ಶಾಸ್ತ್ರಿಗಳು ಬಹಳಷ್ಟು ಕೇಳ್ತಾರೆ, ಇನ್ನು ಕೆಲವರು ಕಡಿಮೆ ಕೇಳ್ತಾರೆ. ಮಠಗಳಲ್ಲಿ ಮಾಡ್ತಾರೆ. ನೋಡಿ, ಮನ್ಯು ಸೂಕ್ತ ಹೋಮ ತುಂಬಾ ವಿಶೇಷ. ನಿಮ್ಮ ಮನೆಗಳಲ್ಲಿಯೇ ಮಾಡಿಸ್ಬೋದು ಶಾಸ್ತ್ರಿಗಳ ಮುಖೇನ. ಮಾಡಿಸಿದಾಗ ಈ ತೆಂಗಿನಕಾಯಿ ಇಡೋದು ಮರಿಬೇಡಿ.
ಆ ತೆಂಗಿನಕಾಯಿನ ದೃಷ್ಟಿ ತೆಗೆದು ಈ ಕಡೆ ಕಲ್ಲಿಗೆ ಎಲ್ಲಾದ್ರದ್ದು ಕಲ್ಲಿಗೆ ರಪ್ಪ ಅಂತ ಹೊಡೆದ್ಬಿಡಿ. ಸ್ವಲ್ಪ ದೂರ ನಿಂತ್ಕೊಂಡು ಹೊಡೀರಿ. ಯಾರಿಗೂ ಕಾಲಿಗಾಗ್ಲಿ ಎಲ್ಲಿಗಾದ್ರೂ ಬಡಿಬಾರ್ದು. ಆ ರೀತಿ ಹೊಡೆದ್ಬಿಡಿ. ಆ ಅಷ್ಟರಲ್ಲಿ ಒಂದು ದೋಷ ನಿವಾರಣೆ ಆಗ್ತಾ ಇರುತ್ತೆ. ಇನ್ನು ಹೋಮ ಹವನಗಳನ್ನು ಮಾಡಿಸದೆಯೂ ಕೂಡ ಹೇಗೆ ಶಕ್ತಿ ಪಡ್ಕೋಬಹುದು ಅಂತ ನೀವು ತಿಳ್ಕೊಳೋದಾದ್ರೆ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಕರೆ ಮಾಡಬಹುದು. ನಂಬರ್ ಬಿಟ್ಟಿದ್ದೇವೆ. ನಾವು ಸಲಹೆ ನೀಡ್ತೇವೆ. ಸಾಕಷ್ಟು ಜನ ಉಪಯೋಗ ಪಡ್ಕೊಂಡಿದ್ದಾರೆ. ದುಡ್ಡೇನು ಖರ್ಚು ಅಷ್ಟಾಗಲ್ಲ. ಪವರ್ ನಿಮ್ಮ ಪವರ್ ನೀವೇ ತಗೊಳ್ಳಿ, ಗೆಲ್ರಿ. ಶುಭವಾಗಲಿ.